ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವೀರು ಕನ್ನಡ ಸರ್. ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ, ಇನ್ನೊಮ್ಮೆ ನೋಡಿ, ನೀವು ಲೈಕ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಐಪ್ ಅನ್ನುವಂತಹ ಒಂದು ಸಿಂಬಲ್ ಕಾಣಿಸುತ್ತೆ. ಅದನ್ನ ಕ್ಲಿಕ್ ಮಾಡಿ ಇಂತಿಷ್ಟು ಅಂಕಗಳು ಪಾಯಿಂಟ್ಸ್ ಅಂತ ನೀವು ಕೊಡ್ಬೋದು. ಕೊಡಿ, ಹಾಗೆ ನಮ್ಮ ಚಾನೆಲ್ ಅನ್ನ ಪ್ರೋತ್ಸಾಹಿಸಿ ಅಂತ ಹೇಳ್ತಾ, ಈಗ ಮುಂದುವರೆದಂತೆ ಇವತ್ತಿನ ತರಗತಿಯಲ್ಲಿ ನಾನು 3ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗಾಗಿ ಒಂದು ಜನಪದ ಕಥೆಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಮುದುಕಿಯ ಮಗ ಅನ್ನುವಂತಹ ಜನಪದ ಕಥೆಯ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ಇಲ್ಲಿ ಸಂಪಾದಕಿ ಡಾಕ್ಟರ್ ವೈಸಿ ಭಾನುಮತಿ ಅವರು ಬರೆದಿರ್ತಕ್ಕಂತಹ, ಸಂಪಾದನೆ ಮಾಡಿರ್ತಕ್ಕಂತಹ ಈ ಜನಪದ ಕಥೆ ಅಂದ್ರೆ ಮುದುಕಿಯ ಮಗ. ಈ ಒಂದು ಕಥಾ ಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಈಗ ನೇರವಾಗಿ ನಾವು ಜನಪದ ಕಥೆ ಅದರಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯವನ್ನು ನಾವು ಗಮನಿಸ್ತಾ ಹೋಗೋಣ. ಹಾಗೇನೆ ಪರೀಕ್ಷೆಯಲ್ಲಿ ನಿಮಗೆ 10 ಅಂಕಗಳಿಗೆ ಈ ಕಥಾ ಭಾಗದ ಬಗ್ಗೆ ಅಥವಾ ಈ ಜನಪದ ಕಥೆ ಬಗ್ಗೆ ಕೇಳ್ತಾರೆ ಅಂತಕ್ಕಂಥದ್ದನ್ನ ಹೇಳ್ತಾ, ಈಗ ಮುದುಕಿಯ ಮಗ ಜನಪದ ಕಥೆಯಲ್ಲಿ ಬರ್ತಕ್ಕಂತಹ ಪಾತ್ರ ಪರಿಚಯವನ್ನ ನಾವು ಗಮನಿಸ್ತಾ ಹೋಗೋಣ. ಯಾವ್ಯಾವ ಪಾತ್ರಗಳು ಬರ್ಬೋದು ಇಲ್ಲಿ ಗಮನಿಸ್ದಂಗೆ? ಮುದುಕಿಯ ಮಗ ಅಥವಾ ಹುಡುಗ ಅಂತಾನು ಇಲ್ಲಿ ಪ್ರಶ್ನೆಯನ್ನ ಕೇಳ್ಬೋದು. ಮುದುಕಿಯ ಮಗ, ಗೌಡ್ರು, ಹಾಗೆ ಎತ್ತು, ಓತಿಕ್ಯಾತ, ನಾಯಿ, ಬೆಕ್ಕು, ಹಾವು, ರಾಜ, ದಾಸಯ್ಯ, ಏಡಿ, ಇಲಿ, ರಾಜಕುಮಾರ್, ಹೀಗೆ ಅನೇಕ ಇಲ್ಲಿ ವ್ಯಕ್ತಿಗಳು, ಹಾಗೇನೆ ಇನ್ನೊಂದ್ ಕಡೆ ಪ್ರಾಣಿಗಳು ಕೂಡ ಹೀಗೆ ಈ ಉಪಕಾರವನ್ನ ಮೆರಿತವೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಯಾವ ರೀತಿ ಪ್ರಯೋಜನಕಾರಿಯಾದಂತಹ ಉಪಕಾರವನ್ನ ಈ ಮುದುಕಿಯ ಮಗನಿಗೆ ಅಥವಾ ಹುಡುಗನಿಗೆ ಯಾವ ರೀತಿ ಸಹಾಯವನ್ನ ಮಾಡ್ತವೆ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತಾ ಹೋಗ್ಬೋದು. ಅಥವಾ ಪ್ರಾಣಿಗಳ ಉಪಕಾರ ಸ್ಮರಣೆಯನ್ನು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಹಾಗೇನೆ ಪ್ರಮುಖ ಅಂಶಗಳನ್ನು ಕೂಡ ನಾನು ನಿಮ್ಗೆ ಕೊಟ್ಟಿದ್ದೀನಿ, ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಸುಲಭವಾಗಿ ಈ ಒಂದು ಜನಪದ ಕಥೆ ಅರ್ಥ ಆಗ್ಲಿ ಅಂತ ಹೇಳಿ. ಹಾಗಾಗಿ ನೇರವಾಗಿ ನಾವು ಆ ಈ ಕಥೆಯನ್ನ ಯಾವ ರೀತಿ ಪ್ರಾರಂಭ ಆಗುತ್ತೆ, ಅದರ ವಿಚಾರಗಳೇನು ಅಂತ ನಾವು ಗಮನಿಸ್ತಾ ಹೋಗೋಣ. ಈಗ ಏನಪ್ಪಾ ಅಂದ್ರೆ, ಒಂದು ಊರು, ಆ ಊರಲ್ಲಿ ಒಬ್ಳು ಮುದುಕಿ ಇದ್ದಾಳೆ. ಅವಳಿಗೊಬ್ಬ ಮಗ. ಅವನು ದಡ್ಡ ಅಂದ್ರೆ ಶತದಡ್ಡ. ಅವನಿಗೆ ಏನೋ ಒಂದ್ ಕೆಲ್ಸ ಹೇಳಿದ್ರೆ ಮತ್ತಿನ್ನೇನೋ ಒಂದ್ ಕೆಲ್ಸವನ್ನ ಮಾಡ್ತಾ ಇರ್ತಕ್ಕಂತಹ ಒಬ್ಬ ಮಗ. ಪಾಪ ಈ ಮುದುಕಿ ಬಡವೆ. ಆ ಬಡವೆ ಅವಳೇನ್ ಮಾಡ್ತಾ ಇಲ್ಲಪ್ಪ ಅಂದ್ರೆ, ಊರಲ್ಲಿ ಇರ್ತಕ್ಕಂತಹ ಗೌಡನ ಮನೆಯಲ್ಲಿ ಅವಳು ಕೂಲಿ ಕೆಲಸವನ್ನ, ಮನೆ ಹೊಲ ಅಲ್ಲಿ ಕೂಲಿ ಕೆಲಸವನ್ನ ಪ್ರತಿ ದಿವಸ ಮಾಡ್ತಾ ಇದ್ಲು. ಆದ್ರೆ ಪಾಪ ಗೌಡ ಅವರ ಬದುಕು ಕೂಡ ಎಲ್ಲೋ ಒಂದ್ ಕಡೆ ಉದ್ಧಾರ ಆಗ್ಲಿ ಅಂತ ಹೇಳಿ ಅವ್ರಿಗೆ 1 ಎಕರೆ ಗದ್ದೆಯನ್ನ ಕೊಟ್ಟಿರ್ತಾನೆ. ಹಾಗೆ ಒಂದು ಜೊತೆ ಎತ್ತುಗಳನ್ನ ಕೊಟ್ಟಿರ್ತಕ್ಕಂತಹದ್ದು ಆ ಊರಿನ ಗೌಡ. ಹಾಗೆ ಇವನ್ ಏನ್ ಮಾಡ್ತಾನಪ್ಪ ಅಂದ್ರೆ, ಆ ಮುದುಕಿ ತನ್ನ ಮಗನಿಗೆ ಹೇಳಿ ನೆಚ್ಕೊಳ್ತಾಳೆ. ಅವನಿಂದ ಏನ್ ಮಾಡ್ತಾಳಪ್ಪ ಅಂದ್ರೆ, ಆ ಇಲ್ಲಿ ಗದ್ದೆನೂ ಕೂಡ ಹಾಳಾಗುತ್ತೆ. ಹಾಗೆ ಇವನು ಆ ಎತ್ತುಗಳನ್ನ ಸರಿಯಾಗಿ ಲಾಲನೆ ಪಾಲನೆ ಮಾಡದಲೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಅವನ್ನ ನೋಡ್ಕೊಳ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ, ಆ ಎತ್ತುಗಳಲ್ಲಿ 2 ಎತ್ತುಗಳಲ್ಲಿ ಒಂದು ಎತ್ತು ಸತ್ತೋಗುತ್ತೆ. ಆ ಸತ್ತೋದಂತಹ ಸಂದರ್ಭದಲ್ಲಿ ಕೊನೆಗೆ ಉಳ್ದಿರ್ತಕ್ಕಂಥದ್ದು ಒಂದೇ ಎತ್ತು. ಮತ್ತೆ ಮುದುಕಿ, ಅಯ್ಯೋ ದಡ್ಡನ್ ಮಗನೇ, ಇಂತಹ ಅವಕಾಶದಿಂದಲೂ ಕೂಡ ನೀನು ವಂಚಿತನಾದಲ್ಲ ಅಂತ ಹೇಳಿ, ಈಗ ಏನ್ ಮಾಡೋದು, ಇರೋದು ಒಂದೇ ಎತ್ತು. ಅದಕ್ಕೆ ಅವನು ಹೇಳ್ತಾನೆ, ಆ ಎತ್ತನ್ನ ಮಾರಾಟ ಮಾಡ್ಬಿಡ್ತೀನವ್ವ. ಅವ್ವ, ನಾನು ಅನಿಕೆಯ ಸಂಖ್ಯೆಗೂ ಇಲ್ಲಿ ಎಲ್ಲೋ ಒಂದ್ ಕಡೆ ಅನಿಕೆಯ ಸಂತೆಗೆ ಹೋಗಿ ನಾನು ಮಾರಾಟವನ್ನ ಮಾಡ್ಬಿಟ್ಟು ಬರ್ತೀನಿ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಅನಿಕೆ ಸಂತೆ ಅಂತ ಅಂದ್ರೆ, ಈ ಅನಿಕೆ ಸಂತೆ ನಡೀತಕ್ಕಂಥದ್ದು ಏನಪ್ಪಾ ಅಂದ್ರೆ, ಪ್ರತಿ ಶನಿವಾರ ಈ ಅನಿಕೆ ಸಂತೆ ಅಂತಕ್ಕಂಥದ್ದು ನಡೆಯುತ್ತೆ. ಅಂದ್ರೆ ಒಂದು ಸಂತೆ ಅದು. ಅಲ್ಲಿ ಅನೇಕ ಇಲ್ಲಿ ಅಡಿಗೆ ಪದಾರ್ಥಗಳಾಗಿರ್ಬೋದು, ಅಥವಾ ಅಲ್ಲಿ ಕೊಡುವುದು ಮತ್ತೆ ಕೊಳ್ಳುವ ವಸ್ತುಗಳನ್ನ ಇಲ್ಲಿ ಕೊಡ್ತಕ್ಕಂಥದ್ದು, ಕೊಳ್ಳುವಿಕೆಯ ಒಂದು ವಿಚಾರಗಳೆಲ್ಲವೂ ಕೂಡ ಅಲ್ಲಿ ಆ ಒಂದು ಸಂತೆಯಲ್ಲಿ ನಡೀತಾ ಇರ್ತವೆ. ಹಾಗಾದ್ರೆ ಒಂದ್ ಕಡೆ ಆ ಸಂತೆಯಲ್ಲಿ ಅನೇಕ ವ್ಯಾಪಾರಗಳು ಕೂಡ ನಡೀತಾ ಇರ್ತವೆ. ಸುತ್ತಮುತ್ತಲಿನ ಊರಿನವರೆಲ್ಲರೂ ಕೂಡ ಅನಿಕೆ ಸಂತೆಯಲ್ಲಿ ಸೇರಿರ್ತಾರೆ. ಸರಿ, ಏನ್ ಮಾಡೋದು? ಅವ್ವ, ನಾನು ಬುತ್ತಿ ಕಟ್ಟವ, ನಾನು ಇವತ್ತು ಶನಿವಾರ ನಾನು ಸಂತೆಗೆ ಹೋಗಿ ಬರ್ತೀನಿ ಅಂತ ಇಲ್ಲಿ ಉಳಿದಿರ್ತಕ್ಕಂತಹ ಒಂದು ಎತ್ತನ್ನ ಇಲ್ಲಿ
ಹೊಡ್ಕೊಂಡು ಸೀದಾ ಬರ್ತಾ ಇದ್ದಾನೆ. ಯಾರು? ಮುದುಕಿಯ ಮಗ ಅಥವಾ ಹುಡುಗ. ಮುದುಕಿಯ ಮಗ ಬರ್ತಾ ಇದ್ದಾನೆ. ಬರ್ತಾ 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 ಆ ಎತ್ತನ್ನು ಕೂಡ ಜೊತೆಲಿ ಕರ್ಕೊಂಡು ಹೊರಟ. ಇಲ್ಲಿ ನಮ್ಗೆ ಒಂದು ಪ್ರಶ್ನೆಯನ್ನ ನಿಮ್ಗೆ ಕೇಳ್ತಾರೆ. ಇಲ್ಲಿ 5 ಅಂಕದ ಪ್ರಶ್ನೆ ಕೇಳ್ಬೋದು ಅಥವಾ ನಿಮ್ಗೆ ಇಲ್ಲಿ 10 ಅಂಕದ ಪ್ರಶ್ನೆಗಳು ಕೇಳ್ಬೋದು. ನೋಡಿ, ಮುದುಕಿಯ ಮಗ ಓತಿಕ್ಯಾತನಿಗೆ ಎತ್ತು ಮಾರಿದ ಪ್ರಸಂಗವನ್ನ ಬರೆಯಿರಿ. ಅಥವಾ ಮುದುಕಿಯ ಮಗ ಓತಿಕ್ಯಾತನಿಗೆ ಎತ್ತು ಮಾರಿದ ಪ್ರಸಂಗ ಅಂತ, ಅಥವಾ ಸಂದರ್ಭ, ಸನ್ನಿವೇಶ, ಈ ರೀತಿ ಪ್ರಶ್ನೆಗಳನ್ನ ನಿಮ್ಗೆ ಕೇಳ್ತಾರೆ. ಆಗ ಸರಿ, ಅವನೇನ್ ಮಾಡ್ತಾ ಇದ್ದಾನೆ, ಆ ಎತ್ತನ್ನ ಹೊಡ್ಕೊಂಡ್ ದಾರಿಲಿ ಅವನ್ ಪಾಡಿಗೆ ಅವನ್ ಬರ್ತಾ ಇದ್ದಾನೆ. ಮೊದ್ಲೇ ನಾವು ಹೇಳ್ದ ಹಾಗೆ ಇವನು ದಡ್ಡ, ಅಂದ್ರೆ ಶತದಡ್ಡ ಇವನು. ಸರಿ, ಹೊಡ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಆ ದಾರಿ ಪಕ್ಕದಲ್ಲಿ ಒಂದು ಬೇಲಿ, ಆ ಬೇಲಿ ಮೇಲೆ ಓತಿಕೇತ ಮುಖ ಹಾಕೊಂಡ್ ಕೂತಿತ್ತು. ಮುಖ ಹಾಕೊಂಡ್ ಕೂತಿದಂತಹ ಸಂದರ್ಭದಲ್ಲಿ ಅದೇನ್ ಮಾಡ್ತಾ ಇತ್ತು, ಕತ್ತನ್ನ ಆ ಕಡೆ ಈ ಕಡೆ, ನಾನು ಚಿತ್ರದಲ್ಲಿ ನೀವು ಗಮನಿಸಿದ್ದೆ, ಇಲ್ಲಿ ಕೊಟ್ಟಿದ್ದೀನಿ ಮೊದಲನೇ ಒಂದು ಚಿತ್ರ. ಅದು ಆ ಬೇಲಿ ಮೇಲೆ ಏನಪ್ಪಾ ಅಂದ್ರೆ ಕತ್ತನ್ನ ಆ ಕಡೆಯಿಂದ ಈ ಕಡೆಗೆ, ಈ ಕಡೆಯಿಂದ ಆ ಕಡೆಗೆ, ಮೇಲಿಕೆ ಕೆಳಕ್ಕೆ ಈ ತರ ಆಡಿಸ್ತಾ ಪಾಡ್ಗೆ ಅದು ಇಲ್ಲಿ ಕುಳಿತುಕೊಂಡಿದೆ. ಆದ್ರೆ ಇವನೇನ್ ಮಾಡ್ದ, ಅದನ್ನ ನೋಡಿದಂತಹ ಹುಡುಗ ಅಥವಾ ಮುದುಕಿಯ ಮಗ ಏನ್ ಮಾಡ್ದ, ನನ್ನ ಎತ್ತನ್ನ ಕೊಂಡ್ಕೊಳ್ತೀಯ ನೀನು ಅಂತ ಕೇಳ್ದ. ಅದೇನ್ ಮಾಡ್ತಪ್ಪ ಅಂತಂದ್ರೆ, ಅದು ಮತ್ತೆ ಏನ್ ಮಾಡ್ತು, ಅವ್ನು ಕೇಳ್ದಂತ ಸಂದರ್ಭದಲ್ಲಿ ಕತ್ತನ್ನ ಮೇಲಕ್ಕೂ ಕೆಳಕ್ಕೂ ಈಗ ಆ ಕಡೆ ಈ ಕಡೆ ಹಿಂಗ ಆಗ್ತಂತಹ ಸಂದರ್ಭದಲ್ಲಿ ಅವನು ಹಂಗಾದ್ರೆ ಓಹೋ ನಿನ್ಗ್ ಬೇಕಾ, ತಗೋ ಅಂತ ಎತ್ತನ್ನ ಕೊಟ್ಟ. ಸರಿ, ದುಡ್ಡು ನಾಳೆ ಕೊಡ್ತೀಯಾ? ಮತ್ತೆ ಅದೇನ್ ಮಾಡ್ತು, ಕತ್ತನ್ನ ಆ ಕಡೆ ಈ ಕಡೆ ಅಲಾಡ್ಸಿ ಅಂದಾಗ, ಓ ಹೌದಾ ನಾಳೆ ಕೊಡ್ತೀಯಾ ಅಂತ ಹೇಳಿ ಆ ಎತ್ತನ್ನ ಅಲ್ಲೇ ಏನ್ ಮಾಡ್ದ, ಕಟ್ಟಾಕ್ಬಿಟ್ಟು ಬಂದ ಮನೆಗ್ ಬಂದಾದ್ಮೇಲೆ ಮುದುಕಿಗೆ ಆಶ್ಚರ್ಯ ಆಗೋಯ್ತು. ಅಯ್ಯೋ ಇದೇನು ಇಷ್ಟು ಬೇಗ ಎತ್ತನ್ ಮಾರ್ಬಿಟ್ಟು ಬಂದ್ಬಿಟ್ನೆ ಭಲೆ ಅಂತ ಅನ್ಕೊಂಡ್ರೆ, ಆದ್ರೆ ಎತ್ತನ್ನ ಖರೀದಿಸಿದ್ದಾರೆ, ಇವತ್ತು ದುಡ್ಡು ನಾಳೆ ಕೊಡ್ತಾರಂತೆ ಅಂತ. ಸರಿ, ಏನ್ ಮಾಡೋದು? ಸರಿ, ಮತ್ತೆ ಮಾರನೇ ದಿವಸ ಏನ್ ಮಾಡ್ತಾ ಇದ್ದಾನೆ, ನಡ್ಕೊಂಡ್ ಬರ್ತಾ ಇದ್ದಾನೆ. ಎತ್ತು ಎಲ್ಲಿ ಕಟ್ಟಿದ್ನೋ ಅಲ್ಲೇ ಅದೇನ್ ಮಾಡಿದ್ಯಪ್ಪ ಅಂತಂದ್ರೆ, ಎತ್ತು ಮೇವು ನೀರು ಇಲ್ಲದೆ ಅದು ಏನಪ್ಪಾ ಅಂದ್ರೆ ಕಟ್ಟಾಕಿ ತಾವೇನೆ ಸತ್ತೋಗಿದೆ. ಈ ಕಡೆ ನೋಡಿದ್ರೆ ಓತಿಕ್ಯಾತ ಅಲ್ಲೇ ಕೂತಿದೆ, ಅವತ್ತಿನ ತರನೇ ಅದೇ ಜಾಗದಲ್ಲಿ ಕೂತ್ಕೊಂಡಿದ್ದಾಗ ದುಡ್ಡು ಕೇಳ್ದ. ಅದೇನ್ ಮಾಡ್ತಾ, ಅದೆಲ್ಲಿಂದ ಕೊಡುತ್ತೆ? ಆಗ ಇವನು ಸಿಟ್ಟು ಬಂತು. ಏನೊಂದ್ ಕಲ್ ತಗೊಂಡು ಜೋರಾಗೆ ಎಸ್ತ ಅದಕ್ಕೆ, ಅದಲ್ಲಿಂದ ಓಡೋಗ್ತಾ ಇದೆ. ಇವನು ಹತ್ರಿಂದ ಓಡೋಗ್ತಾ ಇದ್ದಾನೆ. ಓಡ್ತಾ 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 ಅದೇನ್ ಮಾಡ್ತು, ಓತಿಕ್ಯಾತ ಒಂದು ಬಿಲದೊಳಗಡೆ ಸೇರ್ಕೊಂಡ್ಬಿಡ್ತು. ಓಹೋ, ದುಡ್ಡು ಕೊಡಕ್ ಹೋಗಿದ್ಯಾ ಅಲ್ಲಿಂತ. ಸರಿ, ನೋಡ್ತಾನೆ, ಅದು ಬರ್ಲೇ ಇಲ್ಲ. ಆದ್ರೆ ಅದು ಸಿಗ್ದಿದಂತ ಸಂದರ್ಭದಲ್ಲಿ ಏನ್ ಮಾಡ್ದ, ಆ ಬಿಲವನ್ನ ಅಗಿತಾನೆ ಕೋಪದಿಂದ. ಆ ಬಿಲವನ್ನ ಅಗದಂತಹ ಸಂದರ್ಭದಲ್ಲಿ ಅವನಿಗೆ ಒಂದು ತಪ್ಪಲೆ ಸಿಗುತ್ತೆ. ಒಂದ್ ತಪ್ಪಲೆ ಸಿಕ್ಕಿದ್ಮೇಲೆ ಅದರಲ್ಲಿ 1,000 ಬೆಳ್ಳಿ ರೂಪಾಯಿಗಳು ಅಥವಾ ಬೆಳ್ಳಿ ನಾಣ್ಯಗಳು ಅದರಲ್ಲಿ ಇರುತ್ತೆ ಆ ತಪ್ಪಲೆಯಲ್ಲಿ. ಅದನ್ನ ತೆಗೆದುಕೊಂಡು ಬರ್ತಾನೆ ಮನೆಗೆ. ಬಂದಾದ್ಮೇಲೆ, ನೋಡವ್ವ, ಆ ಓತಣ್ಣ ನನಗೆ ಇಷ್ಟು ಹಣವನ್ನ ಕೊಟ್ಟಿದ್ದಾನೆ, 1,000 ಬೆಳ್ಳಿ ನಾಣ್ಯಗಳನ್ನ ಅಥವಾ ಬೆಳ್ಳಿ ರೂಪಾಯಿಗಳನ್ನ ಕೊಟ್ಟಿದ್ದಾನೆ ಅಂತ ಹೇಳ್ತಾನೆ. ಸರಿ ಆಯ್ತು, ಅಲ್ಲಿಗೆ ಆ ಮುದುಕಿನೂ ಕೂಡ ಸಂತೋಷ ಪಡ್ತಾಳೆ, ಆಯ್ತು ಅಂತ. ಸರಿ, ಕೊನೆಗೆ ಮತ್ತೆ ಇನ್ನೊಂದ್ ಶನಿವಾರ ಮತ್ತೆ ಹನಿಕಿ ಸಂತೆಗೆ ಅವನು ಹೋಗ್ಬೇಕು. ಅವ್ವ ಕೊಡವ್ವ, ಈ ಸತಿನಾದ್ರೂ ನಾನು ಎತ್ತನ್ಬಿಡ್ತೀನಿ ಅಂತ ಏನ್ ಮಾಡ್ತಾ ಇದ್ದಾನೆ, ಸೀದಾ ರೊಟ್ಟಿ ಬುಡ್ತಿ ಕಟ್ಟವ್ವ ಅಂತ ಹೇಳಿ. ಯಾಕೆಂದ್ರೆ ಆಗಿನ ಕಾಲದಲ್ಲಿ ಯಾವುದೇ ಹೋಟೆಲ್ಗಳು ಯಾವ್ದು ಸಿಗ್ತಾ ಇರ್ಲಿಲ್ಲ. ಆಗ ರೊಟ್ಟಿ ಬುತ್ತಿಯನ್ನ ಮಧ್ಯ ದಾರಿಯಲ್ಲಿ ತಿಂತಕ್ಕಂಥದ್ದು ಅಥವಾ ಸಂತೆಗೆ ಹೋಗಿ ಅಲ್ಲಿ ತಿಂತಕ್ಕಂತಹ ಕೆಲಸವನ್ನ ಮಾಡ್ತಾ ಇದ್ದ. ರೊಟ್ಟಿ ಬುತ್ತಿಯನ್ನ ತೆಗೆದುಕೊಂಡು ಸೀದಾ ಬರ್ತಾ ಇದ್ದಾನೆ. ಹಾಗೇನೆ ಒಂದು 100 ರೂಪಾಯಿ ಜೋಬಳಿಗೆ ಹಾಕೊಂಡ. ಒಂದು 100 ರೂಪಾಯಿನ ಜೋಬಳಿಗೆ ಇಟ್ಕೊಂಡು ಸರಿ ಬರ್ತಾ ಇದ್ದಾನೆ. ದಾರಿಲಿ ಬರ್ತಾ ಇರ್ಬೇಕಾದ್ರೆ ಬರ್ತಾ 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 ಒಂದು ಹಳ್ಳಿ ಅಂದ್ರೆ ಒಂದು ಊರ್ ಸಿಗುತ್ತೆ. ಆ ಊರಲ್ಲೊಬ್ಬ ಗೌಡ ಏನಪ್ಪಾ ಅಂದ್ರೆ, ಒಂದು ನಾಯಿ 5 ಮರಿ ಹಾಕಿದೆ. ಆ 5 ಮರಿ ಹಾಕಿದಾಗ ಅವೇನು ಬೌ 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 ಅಂತ ಬಳುತ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವುಗಳ ಶಬ್ದವನ್ನ ಕೇಳಕ್ಕಾಗ್ದಲೆ ಅವುಗಳಿಂದ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾನೆ. ಅವನ್ನ ಏನಾದ್ರೂ ಮಾಡಿ ದೂರ ಯಾವ್ದಾದ್ರು ಊರ್ ಕಡೆ ಬಿಟ್ಬಿಡೋಣ ಅಂತ ಹೇಳ್ಬಿಟ್ಟು ತಗೊಂಡ್ ಬರ್ತಾ ಇರ್ತಾನೆ. ಆ ನಾಯಿ ಮರಿಗಳನ್ನ ತಗೊಂಡ್ ಬರ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಇವನೇನ್ ಮಾಡ್ತಾನೆ, ಓಹೋ ಏನ್ ಗೌಡ್ರೆ, ನಾಯಿ ಮಾರಾಟಕ್ಕ? ಓ ಗೌಡ್ರೆ, ನಾಯಿ ಮಾರಾಟಕ್ಕ ಅಥವಾ ನನ್ಗೆ ಕೊಡ್ತೀರಾ ಅಂತ ಕೇಳ್ತಾನೆ. ಸರಿ, ಇವನೇನ್ ಮಾಡ್ತಾನೆ, ಗೌಡ್ರೆ ನಾಯಿ ಮಾರಾಟಕ್ಕಾದ್ರೆ ನಾನ್ 100 ರೂಪಾಯಿ ಕೊಡ್ತೀನಿ
ಕೊಡಿ ಅಂತ. ಆದ್ರೆ ಇಲ್ಲಿ ಗೌಡ್ರ ತುಂಬಾ ಬುದ್ಧಿವಂತ ಗೌಡ. ಏನಂದ್ರೆ, ನೋಡಪ್ಪ 100 ರೂಪಾಯಿಗೆಲ್ಲ ಬರೋದಿಲ್ಲ, ಆದ್ರೂ ಏನೋ ಹುಡುಗ ಕೇಳ್ತಾ ಇದೀಯಾ ಅಂತ ಹೇಳಿ ತಗೋ ಅಂತ ಕೊಡ್ತಾನೆ. ಸರಿ, ಅವನು ನಾಯನ್ನ ಇಲ್ಲಿ ಗೌಡ ಕೊಟ್ಟಾದ್ಮೇಲೆ ಅದನ್ನ ತೆಗೆದುಕೊಂಡು ಸೀದಾ ಮನೆಗ್ ಬಂದ. ಮನೆಗ್ ಬಂದ್ರೆ ಇಲ್ಲಿ ಮುದುಕಿ ಅವನಿಗೆ ಬಾಯಿಗೆ ಬಂದಂಗೆ ಬೈತಾ ಇದ್ರೆ, ಅಯ್ಯೋ ದಡ್ಡನ್ ಮಗನೇ, ಎತ್ತು ತರ್ತೀನಿ ಅಂತ ಹೋಗಿ ಈಗ ಈ ನಾಯಿ ಹಿಡ್ಕೊಂಡು ಬಂದಿದ್ದೀಯಲ್ಲೋ ಅಂತ. ಆಗ ಇಲ್ಲಿ ಇನ್ನೊಂದು ನಾವು ಗಮನಿಸ್ತಾ ಹೋಗ್ಬೋದು, ಇನ್ನೊಂದು ರೀತಿ ನಿಮಗೆ ಪ್ರಶ್ನೆಯನ್ನ ಕೇಳ್ಬೋದು. ಮುದುಕಿಯ ಮಗ ಅಥವಾ ಹುಡುಗ ನಾಯಿ ಹಿಡಿದುಕೊಂಡು ಬಂದ ಸಂದರ್ಭವನ್ನ ವಿವರಿಸಿ ಅನ್ನುವಂತಹ ಪ್ರಶ್ನೆಯನ್ನ ಕೇಳ್ಬೋದು. ಅಥವಾ ನಾಯಿ ತಂದ ಪ್ರಸಂಗ, ಹುಡುಗ ನಾಯಿ ತಂದ ಪ್ರಸಂಗವನ್ನ ಅಥವಾ ಸನ್ನಿವೇಶವನ್ನ ಬರಿಬೋದು ಅಥವಾ ಸಂದರ್ಭ ಅಂತ ಕೇಳ್ಬೋದು. ಅದಾದ್ಮೇಲೆ ಸರಿ, ಈಗ ಏನ್ ಮಾಡ್ದ, ಒಂದು ಕಡೆ ಈಗ ನಾಯನ್ನ ತಂದಾದ್ಮೇಲೆ ಸರಿ, ಮತ್ತೆ ಸೋಮವಾರ ಆಯ್ತು, ಮಂಗಳವಾರ ಆಯ್ತು, ಹೀಗೆ ವಾರಗಳು ಹೋಗ್ತಾ ಇದಾವೆ. ಮತ್ತೆ ಶನಿವಾರ ಬಂದಾದ್ಮೇಲೆ ಮತ್ತೆ ಹನಿಕಿ ಸಂತೆಗೆ ಹೋಗ್ಬೇಕು. ಇಲ್ಲಿ ಎತ್ತರ್ತೀನಿ ಕಣವ, ಏನಾದ್ರು ಅಲ್ಲಿ ಈ ಸಾರಿ ಅಂತ ಹೇಳಿ ಬುತ್ತಿ ಕಟ್ಟವ ಅಂತ ಹೇಳ್ದ. ಸರಿ, ಇನ್ಯಾರಾದ್ರೂ ಇದ್ದಿದ್ರೆ ಮುದುಕಿ ಏನೋ ಒಂದ್ ಕಡೆ ಅವನು ಚೆನ್ನಾಗಿ ಬೈತಾ ಇದ್ರು. ಆದ್ರೆ ಇದ್ದನು ಒಬ್ನೇ ಮಗ, ಅದು ದಡ್ಡ ಮಗ, ಏನಾದ್ರೂ ಹಾಳಾಗೋಗ್ಲಿ ಅಂತ ಹೇಳ್ಬಿಟ್ಟು ಮುದುಕಿ ಎಂದಿನಂತೆ ರೊಟ್ಟಿ ಬುತ್ತಿಯನ್ನ ಕಟ್ಟಿ ಹೋಗಪ್ಪ ಅಂತ ಕಳಿಸಿದ್ರು. ಸರಿ, ಇಲ್ಲಿ 3ನೇ ಪಾಯಿಂಟ್ ಏನು, ಈಗ ಹಾಗೇನೆ ಒಂದ್ 200 ರೂಪಾಯಿ, ಈಗ ಮತ್ತೆ ಇನ್ನೊಂದು 100 ರೂಪಾಯಿಯನ್ನ ಇನ್ನೊಂದು 100 ರೂಪಾಯಿ ಜೋಬಳಿಗೆ ಹಾಕೊಂಡು ಸೀದಾ ಸಂತೆ ಕಡೆ ಬರ್ತಾ ಇದ್ದಾನೆ. ಬರ್ತಾ ಜೊತೆಲಿ ನಾಯಿನೂ ಕೂಡ ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಅಲ್ಲಿ ಯಾರೋ ಬೆಕ್ಕಿಡ್ಕೊಂಡ್ ಬಂದ್ರು. ಆ ಬೆಕ್ಕಿಡ್ಕೊಂಡ್ ಬಂದವ್ರನ ಹತ್ರ ಈ ಹುಡುಗ ಏನ್ ಮಾಡ್ತಾನೆ, ಅವನ ಹತ್ರ ಹೋಗ್ಬಿಟ್ಟು ಏನು ಬೆಕ್ ಕೊಡ್ತೀರಾ ಅಂದ. ಬೆಕ್ಕನ್ ಕೊಡ್ತೀರಾ, ನಮ್ಗೆ ಬೆಕ್ಕನ್ನ ಮಾರಾಟ ಮಾಡ್ತೀರಾ, ಕೊಡ್ತೀರಾ ಅಂತ. ಸರಿ, 100 ರೂಪಾಯಿ ಕೊಡ್ತೀನಿ, ಬೆಕ್ ಕೊಡಿ ಅಂತ ಅಂದ. ಸರಿ, ಅವನು ಯಾವ್ದು ಬೇಕಾದಂತ ತಗೊಂಡೋಗಪ್ಪ ಅಂತ ಆ ಒಂದು 100 ರೂಪಾಯಿನ ತೆಗೆದುಕೊಂಡು ಅವನೇನ್ ಮಾಡ್ತಾನೆ, ಬೆಕ್ಕನ್ನ ಕೊಟ್ಟ. ಆ ಬೆಕ್ಕನ್ನ ತೆಗೆದುಕೊಂಡು ಸೀದಾ ಮತ್ತೆ ಮನೆಗೆ ಬಂದ. ಮತ್ತೆ ಅದೇ ರಾಗ ಅದೇ ಹಾಡು ಅನ್ನೋ ಹಾಗೆ ಮುದುಕಿ ಮತ್ತೆ ಬೈದ್ಲು ತನ್ನ ಮಗನಿಗೆ. ಸರಿ, ಇಷ್ಟೆಲ್ಲ ಆಯ್ತು. ಹೀಗೆ ಮತ್ತೆ ಶನಿವಾರ ಬಂತು, ಮತ್ತೆ ರೊಟ್ಟಿ ಬುತ್ತಿ ಕಟ್ಕೊಂಡ 4 ಪಾಯಿಂಟ್ ನಂಬರ್ 4ರಲ್ಲಿ. ಯಾಕಂದ್ರೆ ಅದಾದ್ಮೇಲೆ ಸರಿ, ನೇರವಾಗಿ ಈಗ ಏನ್ ಮಾಡ್ಬಿಟ್ಟ, ಅಂತೂ ಇಂತೂ ಹನಿಕಿ ಸಂತೆಗೆ ಬಂದೇ ಬಿಟ್ಟ. ಈ ಹನಿಕೆ ಸಂತೆಗೆ ಬಂದೇ ಬಿಟ್ಟ. ಸಂತೆ ಮಾಳದಲ್ಲಿ ನೋಡಿದ್ರೆ ಏನ್ ಜನವೋ ಜನ, ಎಲ್ಲ ಸುತ್ತಮುತ್ತಲಿನ ಊರವರು ಎಲ್ರೂ ಸೇರಿದ್ದಾರೆ. ಆದ್ರೆ ಸಂತೆ ಮಾಳದ ಮುಂದೆ ಇಲ್ಲಿ ಒಬ್ಬ ಹಾವಾಡಿಗ ಕುಂತ್ಕೊಂಡಿದ್ದಾನೆ. ನೋಡಿ, ಅಲ್ಲಿ ಒಂದು ಚಿತ್ರವನ್ನ ಕೊಟ್ಟಿದ್ದೀನಿ, ಬೆಕ್ಕಿನ ಚಿತ್ರ ಇದೆ, ನಾಯಿಯ ಚಿತ್ರ ಇದೆ, ನಿಮ್ಗೆ ನಿರರ್ಗಳವಾಗಿ ಸುಲಲಿತವಾಗಿ ಅರ್ಥ ಆಗ್ಲಿ ಅಂತ ಹೇಳಿ. ಸರಿ, ಸಂತೆ ಮಾಳಿಗೆ ಬಂದಾದ್ಮೇಲೆ ನೋಡ್ತಾನೆ, ಅಲ್ಲಿ ಒಬ್ಬ ಹಾವಾಡಿಗ ಕುಂತ್ಕೊಂಡು ಹಾವನ್ನ ಆಡಿಸ್ತಾ ಇದ್ದಾನೆ. ಹಾವಿನ ಮುಂದೆ ಪುಂಗಿಯನ್ನ ಊದಿ ಅವನ ಪಾಡಿಗೆ ಅವನ ಆಡಿಸ್ತಾ ಇದ್ದಾನೆ. ಅದು ಹಲ್ಲು ಕಿತ್ತಿರ್ತಕ್ಕಂಥ ಹಾವು. ಅದನ್ನ ಆಡಿಸ್ತಾ ಅವನ ಪಾಡಿಗೆ ಅವನ ಕೆಲಸವನ್ನ ಅವನ್ ಮಾಡ್ತಾ ಇರ್ಬೇಕಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ದು ಇವನು ಹೋಗಿ ನಿಂತ್ಕೊಂಡ. ಆದ್ರೆ ಜನ ಎಲ್ಲ ಆ ಕಡೆ ಈ ಕಡೆ ಹೋದಾದ್ಮೇಲೆ ಆ ಆವಾಡಿಗನನ್ನ ಕೇಳ್ತಾನೆ, ಮುದುಕಿಯ ಮಗ ಆವಾಡಿಗನನ್ನ ಏನಂತ ಕೇಳ್ತಾನೆ ಅಂತಂದ್ರೆ, 100 ರೂಪಾಯಿ ಕೊಡ್ತೀನಿ, ಒಂದ್ ಹಾವು ಕೊಡ್ತೀಯನಣ್ಣ ಅಂದ. ಸರಿ, ಅದಕ್ಕೆ ಅಯ್ಯೋ ಆವಾಡಿಗನಿಗೆ ಅಯ್ಯೋ 100 ರೂಪಾಯಿ ಸಿಕ್ತಲ್ಲ ಅಂತ ಸಂತೋಷದಿಂದ ಆವಾಡಿಗ ಏನ್ ಮಾಡ್ತಾನೆ, ತಗೊಳಪ್ಪ ಅಂತ. ಸರಿ, ಅದನ್ನ ತೆಗೆದುಕೊಂಡು ಸೀದಾ ಮನೆಗ್ ಬಂದ. ಏನು ಒಂದ ಎರಡ, ಈ ಕಡೆ ನಾಯನ್ನ ತಂದ, ಈ ಕಡೆ ಬೆಕ್ಕನ್ನ ತಂದಿದ್ದಾನೆ, ಈಗ ಹಾವನ್ ತಂದಿದ್ದಾನೆ. ಅಯ್ಯೋ ದಡ್ಡನ ಮಗನೆ ಅಂತ ಮತ್ತೆ ಮುದುಕಿಗೆ ರೋಸೋಯ್ತು ಇವನ್ ಬಗ್ಗೆ. ಮತ್ತೆ ಮುದುಕಿಗೆ ಕೋಪ ಬಂದು, ಎಲ್ಲಾದ್ರೂ ಹಾಳಾಗೋಗು, ಹಾಗೆ ಹೀಗೆ, ಇವನ್ನೆಲ್ಲ ಹೇಗ್ ನಾನ್ ಸಾಕೋದು ದಡ್ಡನ ಮಗನೆ, ಹೇಗೆ ಸಂಸಾರವನ್ನ ನಡೆಸೋದು, ಈಗ್ಲೇ ಸಂಸಾರ ನಡೆಸೋದಕ್ಕೆ ತುಂಬಾ ಕಷ್ಟ ಆಗ್ತಾ ಇದೆ, ಅದ್ರೊಳಗಡೆ ಈ ಪ್ರಾಣಿಗಳನ್ನೆಲ್ಲ ಹೇಗ್ ನೋಡ್ಕೊಳ್ಳೋದು ಅಂತ ಬೈತಾಳೆ ಮುದುಕಿ. ಬೈದಾದ್ಮೇಲೆ ಹುಡುಗ ಒಂದು ದಿನ ಏನ್ ಮಾಡ್ತಾನೆ, ಅವನಿಗೂ ಬೇಜಾರಾಗುತ್ತೆ. ಹೇಳ್ದೆ ಕೇಳ್ದೇನೆ ಬೆಕ್ಕು, ನಾಯಿ, ಹಾವು ಇವನ್ನೆಲ್ಲ ಹಿಡ್ಕೊಂಡು ಮನೆ ಬಿಟ್ಟು ದೇಶಾಂತರ ಹೊಂಟೋಗ್ತಾನೆ. ಆದ್ರೆ ಅವನ ಹತ್ರ ಯಾವುದೇ ರೀತಿಯಾದಂತಹ ಹಣ ಇಲ್ಲ. ಅಲ್ಲಿ ಇಲ್ಲಿ ಬೇಡಿ ಊರೂರು ಸುತ್ತಿ ಆ ಪ್ರಾಣಿಗಳಿಗೆ ಒಂದಷ್ಟು ಆಹಾರವನ್ನ ಹಾಕ್ತಾ ಅವನು ತಿಂದು ಜೀವನವನ್ನ ನಡೆಸ್ತಾ ಇರ್ತಾನೆ. ಹೀಗೆ ತಿರುಗಿ ಸುಮಾರು 1.5 ವರ್ಷ ದೇಶಾಂತರ ಹೊಂಟೋಗಿ ಬೇರೆ ಬೇರೆ ಊರುಗಳಲ್ಲಿ ಜೀವನವನ್ನ ಕಳೀತಾ ಇರ್ತಾನೆ ಮುದುಕಿಯ ಮಗ ಪ್ರಾಣಿಗಳ ಜೊತೆಯಲ್ಲಿ.
ಈಗ ಕೊನೆಗೆ ಏನಾಗೋಯ್ತು, ಇವು ಈ ಪ್ರಾಣಿಗಳಿಗೇನಾಯ್ತು, ಊರೂರು ತಿರುಗಿ 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 ಇವಕ್ಕೂ ಬೇಜಾರಾಗೋಯ್ತು. ಇನ್ನೊಂದ್ ಕಡೆ ಹಾವಿಗಂತೂ ಮೊದಲೇ ಬೇಜಾರಾಗೋಯ್ತು. ಊರೂರು ತಿರುಗಿ ಈ ಹಾವಿಗ್ ಬೇಜಾರ್ ಬಂತು. ಅಷ್ಟೊತ್ತಿಗಾಗಲೇ ನಾಯಿ, ಬೆಕ್ಕು, ಹಾವುಗಳೆಲ್ಲ ಸ್ವಲ್ಪ ದೊಡ್ಡವಾಗಿರ್ತವೆ. ಈಗ ಹಾವು ಏನ್ ಮಾಡ್ತು, ಹುಡುಗನ್ಗೆ ಹೇಳ್ತು, ನೋಡಪ್ಪ ನಾನು ಇನ್ನ ಹೊಂಟೋಗ್ತೀನಿ ಅಂತ ಹೇಳಿ ಅವನಿಗೆ ಒಂದು ಉಂಗುರವನ್ನ ಕೊಡುತ್ತೆ. ಅಲ್ಲಿ ಉಂಗುರದ ಚಿತ್ರವನ್ನ ಇಲ್ಲಿ ಕೊಟ್ಟಿದ್ದೀನಿ. ಏನ್ ಮಾಡ್ತು, ಸರಿಯಪ್ಪ ಇನ್ನು ಎಷ್ಟು ದಿವಸ ಅಂತ ನನಗೆ ಸಾಕಾಗೋಗಿದೆ, ನಾನು ಹೊರಟೋಗ್ತೀನಿ ಅಂತ ಹೇಳಿ ಒಂದು ಉಂಗುರವನ್ನ ಆ ಮುದುಕಿಯ ಮಗನಿಗೆ ಅಥವಾ ಆ ಹುಡುಗನಿಗೆ ಕೊಡುತ್ತೆ. ಕೊಟ್ಟಾದ್ಮೇಲೆ ಸರಿ, ಆ ಹಾವು ಅಲ್ಲಿಂದ ಹೊರಟೋಯ್ತು. ನೋಡು, ಆ ಹಾವು ಒಂದು ಮಾತನ್ನ ಹೇಳುತ್ತೆ ಮುದುಕಿಯ ಮಗನಿಗೆ ಅಥವಾ ಹುಡುಗನಿಗೆ, ಇದನ್ನ ಇಟ್ಕೋ, ಇದು ನೀನು ಕೇಳಿದ್ದನ್ನ ಕೊಡುತ್ತೆ ಅಂತ ಹೇಳುತ್ತೆ. ನೋಡಪ್ಪ, ನಿನಗೆ ಏನ್ ಬೇಕು, ಯಾವಾಗ ಬೇಕಾದ್ರೂ ಕೇಳು, ನೀನ್ ಕೇಳಿದ್ದನ್ನ ಕೊಡ್ತಕ್ಕಂತಹ ಒಂದು ಉಂಗುರ ಇದು ಅಂತಕ್ಕಂಥದ್ದು. ಆಗ ಹುಡುಗ ಉಂಗುರವನ್ನ ತೆಗೆದುಕೊಂಡು ನಾಯಿ ಬೆಕ್ಕುಗಳನ್ನೆಲ್ಲ ಕರ್ಕೊಂಡು ಸೀದಾ ಮತ್ತೆ ಏನ್ ಮಾಡ್ತಾನೆ, ಊರಿಗೆ ಬರ್ತಾನೆ. ಅವನ ಊರಿಗೆ ಅವನ ಪಾಡ್ಗೆ ಅವನ ಹಳ್ಳಿಗೆ ಅವನು ಬರ್ತಾನೆ. ಆಗ ಊರಿಗೆ ಬಂದಾದ್ಮೇಲೆ ಆ ಊರಿನಲ್ಲಿ ಅಥವಾ ಇಲ್ಲಿ ಹಾವು ಕೊಟ್ಟಂತಹ ಉಂಗುರದಿಂದ ಏನೆಲ್ಲ ಪರಿಣಾಮಗಳು ಇಲ್ಲಿ ಆಗುತ್ತೆ, ಹಾವು ಕೊಟ್ಟ ಉಂಗುರದಿಂದ ಮುದುಕಿಯ ಮಗನಿಗೆ ಯಾವ ರೀತಿ ಲಾಭವಾಗುತ್ತೆ ಅಥವಾ ಆ ಉಂಗುರದಿಂದ ಏನೆಲ್ಲ ಪ್ರಯೋಜನವಾಗುತ್ತೆ ಎನ್ನುವಂತಹದನ್ನ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಅಂತ ಹೇಳ್ತಾ, ಇಲ್ಲಿಗೆ ಮುದುಕಿಯ ಮಗ ಜನಪದ ಕಥೆಯ ಭಾಗ 1ರ ವಿಚಾರವನ್ನ ನಾನು ತಿಳಿಸಿದ್ದೀನಿ. ಭಾಗ 2ರ ವಿಚಾರವನ್ನ ಮುಂದಿನ ತರಗತಿಯಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ನಿಮ್ಗೆಲ್ರಿಗೂ ಕೂಡ ಶುಭವಾಗ್ಲಿ.